ಓಕೆ, ಇನ್ನು ಸಂಸತ್ಗೆ ನುಗ್ಗಿ ಸ್ಮೋಕ್ ಬಾಂಬ್ ಅನ್ನು ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತ್ ಝಾ ಈಗ ಪೊಲೀಸರ ಎದುರು ಶರಣಾಗಿದ್ದಾರೆ. ಸಂಸತ್ಗೆ ನುಗ್ಗಿ ಸ್ಮೋಕ್ ಬಾಂಬ್ ಸಿಡಿಸಿದಂತಹ ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತ್ ಝಾ ಪೊಲೀಸರ ಎದುರು ಶರಣಾಗಿದ್ದಾನೆ. ನಿನ್ನೆ ರಾತ್ರಿ ದೆಹಲಿಯ ಕರ್ತವ್ಯ ಪಥ ಪೊಲೀಸ್ ಸ್ಟೇಷನ್ಗೆ ಆತ ಶರಣಾಗಿರೋದು. ಲಲಿತ್ ಝಾಗಾಗಿ ತೀವ್ರ ಹುಡುಕಾಟವನ್ನು ನಡೆಸಿದರು ಪೊಲೀಸರು. ಹುಡುಕಾಟದ ನಡುವೆ ಏಕಾಏಕಿ ಪೊಲೀಸರ ಮುಂದೆ ಆತ ಪ್ರತ್ಯಕ್ಷನಾಗಿದ್ದಾನೆ. ಸಂಸತ್ ದಾಳಿಯ ಮಾಸ್ಟರ್ ಮೈಂಡ್ ಈತ ಲಲಿತ್ ಝಾ ಅಂತ ಈತನ ಹೆಸರು. ಮಹಾತ್ಮ ಗಾಂಧಿ ಮತ್ತು ಪ್ರಧಾನಿ ಮೋದಿ ಚಿಂತನೆಯ ವಿರೋಧಿಯಾಗಿದ್ದಂತೆ ಫೋಟೋದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಆತನೇ ಲಲಿತ್ ಝಾ. ದಾಳಿ ನಡೆದಾಗ ಇವನು ಸಂಸತ್ನ ಹೊರಗಡೆನೇ ನಿಂತಿದ್ದ. ಸಂಸತ್ ಹೊರಗಿನ ಘಟನೆಯನ್ನು ಚಿತ್ರೀಕರಿಸಿ ಎಸ್ಕೇಪ್ ಆಗಿದ್ದ ಅಂತ ಗೊತ್ತಾಗಿದೆ. ಹಾಗೆಯೇ ಬಂಧಿತರಾಗಿದ್ದಾರೆ ಅವರ ಮೊಬೈಲನ್ನು ಪಡೆದು ಈ ಲಲಿತ್ ಪರಾರಿಯಾಗಿದ್ದ ಅಂತಕ್ಕಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಇವನನ್ನು ಚೆನ್ನಾಗಿ ರುಬ್ಬಿದ್ರೆ ಎಲ್ಲ ಮಾಹಿತಿನೂ ಹೊರಗೆ ಬರುತ್ತೆ. ಯಾತಕ್ಕೋಸ್ಕರ ಈ ಪ್ಲ್ಯಾನ್ ಮಾಡಿದ್ದು, ಯಾರ್ಯಾರನ್ನ ಕಲೆ ಹಾಕಿದ್ದ, ಯಾರ್ಯಾರು ಜೊತೆ ಮಾಡಿದ್ದ, ಹೇಗೆ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದ, ಎಲ್ಲ ವಿಚಾರಗಳು ಕೂಡ ಈತನಿಂದ ಈಗ ಹೊರಗೆ ಬರಬೇಕಾಗಿದೆ. ಸಂಸತ್ ದಾಳಿಯ ಬಳಿಕ ಬಸ್ ಮೂಲಕ ಈತ ರಾಜಸ್ಥಾನದ ನಾಗೌರ್ ತಲುಪ್ಕೋತಾನೆ. ತನ್ನ ಇಬ್ಬರು ಸ್ನೇಹಿತರನ್ನ ಭೇಟಿಯಾಗಿ ಹೋಟೆಲ್ನಲ್ಲಿ ರಾತ್ರಿ ತಂಗಿದ್ದ ಅಂತ ಗೊತ್ತಾಗಿದೆ. ಪೊಲೀಸರು ತನ್ನನ್ನು ಹುಡುಕ್ತಾ ಇದ್ದಾರೆ ಅಂತ ತಿಳಿದು ಇವನೇನು ಮಾಡ್ತಾನೆ, ಇನ್ನೂ ಇಲ್ಲೆಲ್ಲ ಇದ್ದರೆ ಸರಿ ಹೋಗಲ್ಲ ಅಂತ ವಾಪಸ್ ಇವನೇ ದೆಹಲಿಗೆ ಬರ್ತಾನೆ. ಬಸ್ ಮೂಲಕ ದೆಹಲಿಗೆ ಬಂದು ಅದಾದ ನಂತರ ಕರ್ತವ್ಯ ಪಥ ಪೊಲೀಸ್ ಸ್ಟೇಷನ್ಗೆ ಬಂದು ಈತ ನಿನ್ನೆ ರಾತ್ರಿ ಶರಣಾಗಿದ್ದಾನೆ ಅನ್ನುವಂತಹ ಮಾಹಿತಿ ಬಂದಿದೆ. ಹಾಗಾದರೆ ಈ ಲಲಿತ್ ಝಾ ಯಾರು, ಇವನು ಯಾಕೆ ಈ ಪ್ಲ್ಯಾನ್ ಮಾಡ್ದ, ಈ ಪ್ರಕರಣದಲ್ಲಿ ಈತನ ಪಾತ್ರ ಏನು ನೋಡೋಣ. ನೋಡಿ, ಕೋಲ್ಕತ್ತಾದ ಬಾರಾ ಬಜಾರ್ ಪ್ರದೇಶದ ನಿವಾಸಿ, ವೃತ್ತಿಯಲ್ಲಿ ಈತ ಶಿಕ್ಷಕ ಲಲಿತ್ ಝಾ. ಬಾರಾ ಬಜಾರ್, ಕೋಲ್ಕತ್ತಾದ ಬಾರಾ ಬಜಾರ್ ಏರಿಯಾದಲ್ಲಿ ಈತ ವಾಸ ಮಾಡ್ತಾ ಇದ್ದ, ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ. ಈ ಹಿಂದೆ ಪಶ್ಚಿಮ ಬಂಗಾಳದ ಬುಡಕಟ್ಟು ಶಿಕ್ಷಣದ NGO ಘಟಕದ ಅಧ್ಯಕ್ಷನಾಗಿದ್ದಂತೆ. ಇವನ ಹಿನ್ನೆಲೆಯನ್ನು ನೋಡಿ, ಪಶ್ಚಿಮ ಬಂಗಾಳದ ಬುಡಕಟ್ಟು ಶಿಕ್ಷಣದ NGO ಘಟಕದ ಅಧ್ಯಕ್ಷನಾಗಿದ್ದ ಈತ. ಭಗತ್ ಸಿಂಗ್ ಅನುಯಾಯಿ, ವಿವಿಧ ಚಳುವಳಿಗಳಲ್ಲಿ ಈತ ಸಕ್ರಿಯನಾಗಿದ್ದ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅಂದರೆ ಅವನ ಫೇಸ್ಬುಕ್ ಪೋಸ್ಟ್ಗಳು ಅದೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಈತ ಭಗತ್ ಸಿಂಗ್ನ ಅನುಯಾಯಿಯಾಗಿದ್ದ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅನೇಕ ಚಳುವಳಿಗಳೇನು ನಡೀತಾ ಇತ್ತು ಅದರಲ್ಲೆಲ್ಲ ಈತ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದ. ಕೆಲವು ಚಳುವಳಿಗಳನ್ನು ಈತನೇ ಆರ್ಗನೈಸ್ ಕೂಡ ಮಾಡಿದ್ದ ಅಂತ ಗೊತ್ತಾಗಿದೆ. ಇನ್ನು ಸಂಸತ್ನಲ್ಲಿ ಗಲಭೆ ಎಬ್ಬಿಸಿದ 4 ಆರೋಪಿಗಳ ನೇತೃತ್ವವನ್ನು ಈತ ವಹಿಸಿದ್ದ. ಆ 4 ಜನ ಮೊದಲಿಗೇನು ಸಿಕ್ಕಿಬಿದ್ರಲ್ಲ, ಸಂಸತ್ ಒಳಗಡೆ ಇಬ್ಬರು ಹೊರಗಡೆ ಇಬ್ಬರು, ಅವರ ನೇತೃತ್ವ ಇವಂದೇನೆ. ಘಟನೆಗೂ ಮುನ್ನ ಗುರುಗ್ರಾಮದಲ್ಲಿ ಇವನು ಎಲ್ಲರ ಜೊತೆ ಸಭೆ ಮಾಡಿದ್ದಂತೆ. ಅಲ್ಲೇ ಪಕ್ಕದಲ್ಲಿ ಗುರುಗ್ರಾಮ್ ಹರಿಯಾಣದಲ್ಲಿದೆಯಲ್ಲ, ಅಲ್ಲಿ ಈ 4 ಜನರನ್ನ ಸೇರಿಸ್ಕೊಂಡು ಈತ ಮೀಟಿಂಗ್ ನಡೆಸಿದ್ದ. ಇತರ ಆರೋಪಿಗಳನ್ನು ಸಂಸತ್ತಿಗೆ ನುಗ್ಗಲು ಪ್ರೇರೇಪಿಸಿದ್ದ ಮತ್ತು ಅದರಲ್ಲಿ ಅವನು ಸಕ್ಸಸ್ ಕೂಡ ಆಗಿದ್ದ. ಈ ಸಾಗರ್ ಶರ್ಮಾ ಇವರೆಲ್ಲ ಇದ್ದಾರಲ್ಲ, ಮನೋರಂಜನ್, ಇವರೆಲ್ಲರನ್ನೂ ಕೂಡ ಪ್ರೇರೇಪಣೆ ಮಾಡಿ ಒಪ್ಪಿಸಿದ್ದ ಸಂಸತ್ಗೆ ನುಗ್ಗಿ ಗಲಾಟೆ ಮಾಡೋಣ ಅಂತ. ಸಂಸತ್ ಪಾಸ್ ಸಂಗ್ರಹಿಸಲು ಆರೋಪಿ ಸಾಗರ್ ಶರ್ಮಾನನ್ನು ಈತ ಕಳಿಸಿದ್ದ ಅಂತ ಕೂಡ ಗೊತ್ತಾಗಿದೆ. ಅದಕ್ಕೆ ಇವನನ್ನು ನಾವು ಮಾಸ್ಟರ್ ಮೈಂಡ್ ಅಂತ ಕರೆಸಿದ್ದು. ಈತ ಎಲ್ಲ ಇವನು ಕೂತ್ಕೊಂಡು ಕೆಲಸಗಳನ್ನ ಮಾಡಿಸಿದ್ದಾನೆ. ಇಡೀ ಘಟನೆಯನ್ನು ಫೇಸ್ಬುಕ್ನಲ್ಲಿ ಬಿತ್ತರಿಸಿದ್ದಾನೆ ಎನ್ನಲಾಗಿದೆ. ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯುವ ಉದ್ದೇಶವನ್ನು ಹೊಂದಿದ್ದ ಈ ಲಲಿತ್ ಝಾ ಈ ಪ್ರಕರಣದ ಮುಖಾಂತರ ಇಡೀ ದೇಶ ಅವನತ್ತ ತಿರುಗಿ ನೋಡಬೇಕು, ಆ ರೀತಿ ಪ್ಲ್ಯಾನ್ ಮಾಡಿಕೊಂಡಿದ್ದ. ಘಟನೆಗೂ ಮುನ್ನ 4 ಆರೋಪಿಗಳ ಫೋನ್ ಪಡೆದು ತಲೆಮರೆಸ್ಕೊಂಡಿದ್ದ. ಫೋನ್ ಇದ್ದರೆ ಗೊತ್ತಾಗ್ಬಿಡುತ್ತೆ ಅಂತ 4 ಜನರು ಫೋನ್ ತೊಗೊಂಡಿದ್ದಾನೆ ಇವನು. ಅದಾದಮೇಲೆ ಇವನು ರಾಜಸ್ಥಾನದ ನಾಗೌರ್ ತಪ್ಪಿಕೊಳ್ಳೋದು. ಕೊನೆಯದಾಗಿ ರಾಜಸ್ಥಾನದ ನಿಮ್ರಾನಾದಲ್ಲಿ ಲೊಕೇಶನ್ ಪತ್ತೆಯಾಗಿತ್ತು ಇವನು ಮೊಬೈಲ್ದು. ಹುಡುಕ್ತಾ ಇದ್ರು ಪೊಲೀಸರು. ಅಷ್ಟರಲ್ಲಿ ಅವನೇ ಬಂದು ಈಗ ಸರೆಂಡರ್ ಆಗಿದ್ದಾನೆ.
ಇನ್ನು ಮುಂದಕ್ಕೆ ಈತನ ಪಾತ್ರಗಳೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಇವನು ಏನು ಮಾಡಿದ್ದ, ಇವನ ಉದ್ದೇಶ ಏನು, ಎಲ್ಲೆಲ್ಲಿ ಇವನು ಟ್ರೈನಿಂಗ್ ಕೊಟ್ಟಿದ್ದ, ಯಾರ್ಯಾರನ್ನ ಕಲೆ ಹಾಕಿದ್ದ, ಇವರಿಷ್ಟೇ ಜನನ ಇನ್ನೂ ಇದ್ದಾರಾ, ಅವ್ರ ಉದ್ದೇಶ ಏನಾಗಿತ್ತು, ಅವರೇನಾದರೂ ಮೋದಿ ವಿರೋಧಿಗಳಾಗಿದ್ರ, ಮೋದಿಗೇನಾದರೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇತ್ತಾ, ಇವೆಲ್ಲವೂ ಕೂಡ ಇನ್ನು ಮುಂದಿನ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ, ಬಾಯಿ ಬಿಡಿಸ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ನಿನ್ನೆ ಸರೆಂಡರ್ ಆಗಿರ್ತಕ್ಕಂಥ ಲಲಿತ್ ಝಾ, ಈತನ ಉದ್ದೇಶ ಏನು, ಇವನು ಹೆಂಗೆ ಪ್ಲ್ಯಾನ್ ಮಾಡ್ದ, ಯಾವ ರೀತಿ ಅದನ್ನು ಆರ್ಗನೈಸ್ ಮಾಡಿದ್ದ, ಇವನ ಉದ್ದೇಶ ಏನಾಗಿತ್ತು ಪ್ರಮುಖವಾಗಿ ಅಂತ? ಅರವಿಂದ್, ನೋಡಿ, ಲಲಿತ್ ಝಾ ಏನಿದ್ದಾನೆ ಇವನು ಪಶ್ಚಿಮ ಬಂಗಾಳದ ಮೂಲದವರು, ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ಇದ್ರು, ಮತ್ತೆ ಒಂದು NGOದಲ್ಲೂ ಕೂಡ ಅವರು ಕೆಲಸ ಮಾಡ್ತಿದ್ರು ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಭಗತ್ ಸಿಂಗ್ ಕ್ರಾಂತಿಕಾರಕ ಚಿಂತನೆಗಳನ್ನ ಅದರಿಂದ ಇನ್ಫ್ಲುಯೆನ್ಸ್ ಆಗಿದ್ದಂತ ಇವರು ಸಮಾಜದಲ್ಲಿ ಏನಾದ್ರೂ ಒಳ್ಳೆದನ್ನ ಮಾಡಬೇಕು, ಮತ್ತೆ ಇಡೀ ಸಮಾಜದ ಗಮನವನ್ನ ಸೆಳಿಬೇಕು, ಮತ್ತೆ ಈ ರೀತಿ ಭ್ರಷ್ಟಾಚಾರ ಅಥವಾ ಬೇರೆ ಬೇರೆ ಸರ್ಕಾರದ ವಿರೋಧಿ ನೀತಿಗಳೇನಿದಾವೆ ಅವುಗಳನ್ನ ಖಂಡಿಸಬೇಕು ಅನ್ನುವಂತ ಚಿಂತನೆಗಳನ್ನ ಇಟ್ಕೊಂಡಂತವ್ರು. ಹೀಗಾಗಿ ಹೇಗಾದ್ರೂ ಮಾಡಿ ಈ ವಿಚಾರಗಳನ್ನ ಜನರ ಗಮನಕ್ಕೆ ಸೆಳಿಬೇಕು, ಸರ್ಕಾರದ ಗಮನಕ್ಕೆ ಸೆಳಿಬೇಕು ಅಂದ್ರೆ ಏನಾದ್ರೂ ವಿಶೇಷವಾಗಿ ಮಾಡಬೇಕಾಗತ್ತೆ. ಅದನ್ನ ಹೇಗ್ ಮಾಡೋದು ಅನ್ನುವಂಥದ್ದನ್ನ ಬಹಳಷ್ಟು ದಿನಗಳಿಂದ ಆಲೋಚನೆ ಮಾಡ್ತಾ ಇದ್ದ. ಆ ರೀತಿ ಆಲೋಚನೆ ಮಾಡಬೇಕಾದಂತ ಸಂದರ್ಭದಲ್ಲೇ ಮನೋರಂಜನ್ ಡಿ, ಸಾಗರ್ ಶರ್ಮಾ, ಮತ್ತೆ ನೀಲಂ ಕೌರ್, ಮತ್ತೆ ಅಮೂಲ್ ಸಿಂಧೆ ಈ ರೀತಿಯಾದಂತಹ ಯುವಕರು ಅವರ ಸಂಪರ್ಕಕ್ಕೆ ಬರ್ತಾರೆ ಆ ಒಂದು ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ಇಂದ. ಈ ಒಂದು ಅಡ್ವಾಂಟೇಜ್ ಅನ್ನ ತಗೊಂಡು ಇವರೆಲ್ಲರೂ ಕೂಡ ಸಂಸತ್ನ ಲೋಕಸಭೆಯ ಒಳಗಡೆ ದಾಳಿ ಮಾಡುವಂತಹ ಸ್ಕೆಚ್ ಅನ್ನ ಹಾಕ್ತಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು. ಗುರುಗ್ರಾಮದಲ್ಲಿ ಅಂದ್ರೆ ದಾಳಿಯ ಹಿಂದಿನ ದಿನ ಗುರುಗ್ರಾಮದಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಕರೆಸ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡಿ ಯಾರ್ಯಾರ ಪಾತ್ರ ಹೇಗಿರುತ್ತೆ, ಎಲ್ಲೆಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಅದರ ನೀತಿ ನಿರೂಪಣೆಗಳೇನು ಅನ್ನುವಂಥದ್ದನ್ನ ಎಲ್ಲವನ್ನ ಕೂಡ ಅವರಿಗೆ ಗೈಡ್ ಮಾಡಿ ಅವರನ್ನ ಪಾರ್ಲಿಮೆಂಟ್ ನ ಒಳಗಡೆ ಕಳಿಸಿ ಲೋಕಸಭೆಯಲ್ಲಿ ದಾಳಿ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು. ಎಲ್ಲ ತಾವು ಅಂದುಕೊಂಡಂತೆ ಇಡೀ ಒಂದು ಯೋಜನೆಯ ನೇತೃತ್ವವನ್ನು ವಹಿಸಿಕೊಂಡು ಇವ್ರಿಗೆ ಅದನ್ನ ಎಕ್ಸಿಕ್ಯೂಟ್ ಮಾಡುವಲ್ಲಿ ಸಫಲ ಆಗಿರುವಂತದ್ದು. ಇದ್ರ ಜೊತೆಗೆ ಬಹಳಷ್ಟು ಪ್ರಮುಖವಾದಂತ ಸಂಗತಿ ಏನು ಅಂದ್ರೆ, ಈ 4 ಜನ ಆರೋಪಿಗಳು ಈಗೇನು 7 ದಿನ ಕಸ್ಟಡಿಗೆ ಇದ್ದಾರೆ, ಅವರ ಎಲ್ಲರ ಫೋನ್ಗಳು ಕೂಡ ಲಲಿತ್ ಝಾ ಬಳಿ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಯಾಕೆಂದ್ರೆ ಇವರು ಪಾರ್ಲಿಮೆಂಟ್ ನ ಒಳಗಡೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಫೋನ್ ಅನ್ನ ಅಲೋ ಮಾಡಲ್ಲ. ಹೀಗಾಗಿ ಅವರು ಹೊರಗಡೆನೆ ಫೋನ್ ಕೊಟ್ಟು ಹೋಗಿದ್ದಾರೆ. ಆ ಫೋನ್ ಗಳನ್ನ ಬಳಸ್ಕೊಂಡು ಇವ್ರು ಮಾಡುವಂತ ಕೃತ್ಯಗಳನ್ನ ವಿಡಿಯೋ ಮಾಡಿ ಫೇಸ್ಬುಕ್ ಗೆ ಬಿಟ್ಟಿದ್ದಾನೆ ಅನ್ನುವಂಥದ್ದಿದೆ. ಹೀಗಾಗಿ ಆ ಫೋನ್ಗಳು ಸಿಕ್ಕರೆ ಇವರಿಂದಿರುವಂತಹ ಮೂಲ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ಈಸಿ ಆಗುತ್ತೆ.